ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಇತಿಹಾಸವನ್ನು ಅಧ್ಯಯನ ಮಾಡೋಣ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮೊದಲನೆಯ ಪಾಠವೇ ಪರಿಚಯ. ಈ ಪರಿಚಯ ನೋಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೋಗಿ ಬರೋಣ. ಏನಪ್ಪ ಅಂತಂದರೆ, ನಾವು ಪ್ರಪಂಚವನ್ನು ಅಧ್ಯಯನ ಮಾಡಬೇಕಾದ್ರೆ, ಜಗತ್ತಿನ ಅಧ್ಯಯನ ಮಾಡಬೇಕಾದ್ರೆ, ಸೌರಮಂಡಲದ ಅಧ್ಯಯನ ಮಾಡಬೇಕಾದ್ರೆ ಬಿಡಿಯಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಹಾಗೆ ಭೂಮಿಯ ಮೇಲೆ ನಡೆದ ಇತಿಹಾಸವನ್ನು ಸಹ ನಾವು ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ನೋಡಿ, ಪ್ರಾಚೀನ ಇತಿಹಾಸ, ಇಲ್ಲಿ ನಾಗರಿಕತೆಗಳನ್ನು ಓದ್ತೀವಿ. ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ರೋಮ್ ನಾಗರಿಕತೆ ಆಗಿರ್ಬೋದು, ಚೀನಾ, ಭಾರತದಲ್ಲಿ ಇರುವಂತಹ ನಾಗರಿಕತೆಗಳು ಮತ್ತು ಬೇರೆ ಬೇರೆ ದೇಶದಲ್ಲಿ ಕೂಡ ನಾಗರಿಕತೆಗಳು ಭಾಳಷ್ಟು ಕಂಡು ಬಂದಿದ್ದಾವೆ. ಇವುಗಳನ್ನು ಪ್ರಾಚೀನ ಇತಿಹಾಸದಲ್ಲಿ ನಾವು ನೋಡೋಣ. ಅದಕ್ಕಿಂತ ಬಿಫೋರ್ ಕೂಡ ನೋಡ್ಬೋದು. ಅದಕ್ಕಿಂತ ಹಿಂದುಗಡೆ ಕೂಡ ನಾಗರಿಕತೆಗಳ ಮುಂದುಗಡೆ ಹಿಂದೆ ಇರುವಂತಹ ಆದಿವಾಸಿ ಜನಾಂಗ, ಲೋಹಯುಗ, ಶಿಲಾಯುಗಗಳನ್ನು ಎಲ್ಲವೂ ನೋಡ್ತೀವಿ. ಮಧ್ಯಕಾಲೀನ ಇತಿಹಾಸವನ್ನು ನೋಡಬೇಕಾದ್ರೆ ನಾವು ಯುರೋಪು, ಹೌದಾ, ಆಮೇಲೆ ರಷ್ಯಾ, ಫ್ರಾನ್ಸು, ಆಮೇಲೆ ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಈ ಖಂಡಗಳ ಮೂಲಕ ನಾವು ಇಲ್ಲಿ ಮಧ್ಯಕಾಲೀನ ಇತಿಹಾಸವನ್ನು ಕೂಡ ನೋಡ್ತೀವಿ. ಆಧುನಿಕ ಇತಿಹಾಸದಲ್ಲಿ ಏನು ನೋಡ್ತೀವಿ ನಾವು? ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೋಡ್ತೀವಿ. ಆಮೇಲೆ ಸಪ್ರೇಟಾಗಿ ಹೋರಾಟಗಳನ್ನು ನೋಡ್ತೀವಿ, ರಾಜಕೀಯ ನೋಡ್ತೀವಿ, ಕಾನೂನನ್ನು ನೋಡ್ತೀವಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸುಧಾರಕರನ್ನು ನೋಡ್ತೀವಿ. ಹೀಗೆ ವಿವಿಧವಾಗಿ ನಾವು ಇಷ್ಟೆಲ್ಲವುಗಳನ್ನು ಏನು ಮಾಡ್ತೀವಿ? ಬೇರೆ ಬೇರೆ ರೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಹಾಗೆ ನಾವೀಗ ಅಧ್ಯಯನ ಮಾಡಬೇಕಾಗಿರೋದು ಯಾವುದು? ಪರಿಚಯ ಅಂತ ಪಾಠ. ಈಗ ಖಂಡಗಳು ಹೇಳಿದ್ದಾವೆ. ಆ 7 ಖಂಡದಲ್ಲಿ ಏಷ್ಯಾ ಖಂಡ ಕೂಡ. ಆ ಏಷ್ಯಾ ಖಂಡದಲ್ಲಿರುವಂತಹದ್ದು ಇದು ಭಾರತ ಕೂಡ ಒಂದು ಆಗಿರುತ್ತೆ. ಮೊದಲಿಗೆ ನೆನಪಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಸಂಗತಿ ಏನಪ್ಪ ಅಂತಂದರೆ, ನಾವು ಭಾರತವನ್ನು 2 ಭಾಗಗಳನ್ನಾಗಿ ಮಾಡ್ತೀವಿ. 2 ಭಾಗಗಳನ್ನಾಗಿ ಯಾವ ಥರ ಭಾಗಗಳನ್ನಾಗಿ ಮಾಡ್ತೀವಿ ಅಂದರೆ, ಭಾರತವನ್ನು ಇದಿದೆ ಅಂತಂದರೆ ನಾವು ಉತ್ತರ ಭಾರತ, ಈ ಕಡೆ ದಕ್ಷಿಣ ಭಾರತ. ನಾವು ಭಾರತವನ್ನು 2 ರೀತಿಯಾಗಿ ಅಧ್ಯಯನವನ್ನು ಮಾಡ್ತೀವಿ. ಈ 2 ರೀತಿಯ ಅಧ್ಯಯನಗಳು ನಮಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುವಂತಹ ಸಂಗತಿಗಳನ್ನು ಕೊಡ್ತವೆ ಇಲ್ಲೆಲ್ಲ. ಈಗ ನೋಡಿ, ಸಿಲೆಬಸ್ಗೆ ಬಂದು ನೋಡೋದಾಗಿದ್ರೆ, ಭಾರತ ಉಪಖಂಡದ ಇತಿಹಾಸವನ್ನು ನೋಡುವಾಗ ನಮಗೆ 7 ಉಪಖಂಡಗಳ ಬಗ್ಗೆ ಮಾಹಿತಿ ಸಿಗ್ತಾವೆ. ಯಾವುವು? 7 ಉಪಖಂಡಗಳ ಬಗ್ಗೆ ಮಾಹಿತಿ ಸಿಗುವಂಥದ್ದು. ಯಾವುವು 7 ಉಪಖಂಡಗಳು? ಅಫ್ಘಾನಿಸ್ತಾನ್, ಹೌದಾ? ಅಫ್ಘಾನಿಸ್ತಾನ್ ಎಲ್ಲಿ ಬರುತ್ತೆ? ಅಫ್ಘಾನಿಸ್ತಾನ್ ಇಲ್ಲಿ ಬರುತ್ತೆ. ಪಾಕಿಸ್ತಾನ್ ಎಲ್ಲಿ ಬರುತ್ತೆ? ಪಾಕಿಸ್ತಾನ್ ಇಲ್ಲಿ ಬರುತ್ತೆ. ಮತ್ತೊಂದು ನೋಡಬೇಕಾದ್ರೆ ನಾವು ಮತ್ತೆ ಯಾವುದು? ಭೂತಾನ್ ಎಲ್ಲಿ ಬರುತ್ತಪ್ಪ ಅಂತಂದರೆ, ಭೂತಾನ್ ಇಲ್ಲಿ ಬರುತ್ತೆ. ಇವೆಲ್ಲ ನೆನಪಲ್ಲಿ ಇಟ್ಕೋಬೇಕಾದಂಥವು. ಭೂತಾನ್. ಆಮೇಲೆ ಮಯನ್ಮಾರ್ ಎಲ್ಲಿ ಬರುತ್ತೆ? ಮಯನ್ಮಾರು ಈ ಕಡೆ. ಮಯನ್ಮಾರ್ ಈ ಕಡೆ ಸ್ವಲ್ಪ ಪಕ್ಕದಲ್ಲಿ ಮಯನ್ಮಾರ್ ಬರುತ್ತೆ. ನೆಕ್ಸ್ಟ್ ಬಾಂಗ್ಲಾದೇಶ. ಬಾಂಗ್ಲಾ ಎಲ್ಲಿ ಬರುತ್ತೆ? ಬಾಂಗ್ಲಾ ಇಲ್ಲಿ ಬರುತ್ತೆ. ಆಮೇಲೆ ಚೀನಾ ಎಲ್ಲಿ ಬರುತ್ತೆ? ಚೀನಾ ಈ ಕಡೆ ಮೇಲ್ಗಡೆ ಬರುತ್ತೆ ಚೀನಾ. ಆಮೇಲೆ ಶ್ರೀಲಂಕಾ ಅಂತ ಅಂದರೂ ಇಲ್ಲಿರುತ್ತೆ. ಶ್ರೀಲಂಕಾ ಅದು ಕ್ಯಾಶುವಲ್ ಆಗಿ ಎಲ್ಲರಿಗೆ ಗೊತ್ತಿರುವಂಥದ್ದೇ ಶ್ರೀಲಂಕಾ, ಹೌದಾ? ಇಷ್ಟು ಏನಾಗಿರುತ್ತೆ, ಭಾರತದಲ್ಲಿ ನಾವು 7 ಉಪಖಂಡಗಳನ್ನಾಗಿ ಈ ಭಾರತದ ಇತಿಹಾಸವನ್ನು ಓದ್ತಾ ಹೋಗ್ತೀವಿ. ಈ ಭಾರತದ ಇತಿಹಾಸವನ್ನು ಓದಬೇಕಾದ್ರೆ ನಮಗೆ ಏನು ಕಾಣುತ್ತೆ ಅಂದರೆ, ವಿಷ್ಣು ಪುರಾಣ ಅನ್ನೋದು. ಏನು ವಿಷ್ಣು ಪುರಾಣ?
ಪುರಾಣಗಳು ಸಾಕಷ್ಟಿವೆ. ಎಲ್ಲ ದೇವರುಗಳ ಪುರಾಣಗಳು ಕೂಡ ನಾವು ಇದರಲ್ಲಿ ಕಂಡ್ಕೋತೀವಿ. ವಿಷ್ಣು ಪುರಾಣದಲ್ಲಿ ಏನು ಹೇಳ್ತಾರೆ? ಉತ್ತರಂ ಯತ್ಸ ಮುದೃಶ್ಯ ಹಿಮಾದ್ರಿಶ್ಚವ ದಕ್ಷಿಣಂ ವರ್ಷಂ ತದ್ಭಾರತಂ ನಮಂ ಭಾರತೀಯತ್ರ ಸಂತತಿ. ಅಂದರೆ ನೀವು ಪುಸ್ತಕದಲ್ಲಿ ನೋಡ್ತೀರಿ ಇದಕ್ಕೆ ಅರ್ಥನೂ ಕೊಟ್ಟಿದ್ದಾರೆ. ಸಮುದ್ರದಿಂದ ಉತ್ತರಕ್ಕೆ ನೋಡಿ, ಈ ಕಡೆ ಎಲ್ಲ ಸಮುದ್ರ ಬರುತ್ತೆ. ಸಮುದ್ರದಿಂದ ಉತ್ತರಕ್ಕೆ ಇರುವಂತಹದ್ದೆಲ್ಲವೂ ಭಾರತ. ಹಿಮಾಲಯ ಇಲ್ಲಿ ಬರುತ್ತೆ ನೋಡಿ, ಹಿಮಾಲಯದಿಂದ ಇಲ್ಲಿ ಬರುತ್ತಲ್ಲ, ಹಿಮಾಲಯದಿಂದ ಈ ಕಡೆ ಬರುವಂತಹದ್ದೆಲ್ಲವೂ, ಈ ಕಡೆ ಅಂದ್ರೇನು? ದಕ್ಷಿಣ ಭಾರತಕ್ಕೆ, ದಕ್ಷಿಣದ ಕಡೆ ಇರುವಂತಹ ಎಲ್ಲ ಪ್ರದೇಶದಲ್ಲಿ ವಾಸಿಸುವ ಜನರು ಇವರೆಲ್ಲರೂ ಕೂಡ ಭರತ ವಂಶದವರು. ಯಾವ ವಂಶದವರು? ಭರತ ವಂಶ. ಈ ಭರತ ವಂಶದವರು ಇಷ್ಟೆಲ್ಲವನ್ನು ಆಳ್ವಿಕೆ ಮಾಡಿ ಕೊನೆಗೆ ಭಾರತವನ್ನು ಆಳ್ವಿಕೆ ಮಾಡ್ತಾರೆ ಅಂತ ತೋರಿಸುತ್ತೆ. ಅಂದರೆ ಇದು ಮಹಾಭಾರತದಲ್ಲಿಯೇ ತೋರಿಸುವಂತಹ ಒಂದು ಸನ್ನಿವೇಶ, ಅಂದರೆ ಭಾರತದ ವಿಸ್ತೀರ್ಣ. ಆಮೇಲೆ ಮತ್ತೇನು ಹೇಳ್ತಾರೆ ಅವರು? ಈ ಉಪಖಂಡವು, ಅಂದರೆ ಇದೇನು ಭಾರತ ಇದೆಯಲ್ಲ, ಈ ಉಪಖಂಡವು ಭರತ ವರ್ಷ ಅಂತ ಕರೀತಾರೆ, ಅಥವಾ ಭರತಖಂಡ ಅಂತ ಕರೀತಾರೆ. ಯಾವುದು? ಭರತ ವರ್ಷ ಅಥವಾ ಭರತ ಖಂಡ ಅಂತ ಕರೀತಾರೆ. ಇಲ್ಲಪ್ಪ ಅಂತಂದರೆ ಇದನ್ನು ಜಂಬೂ ದ್ವೀಪ ಅಂತ ಕೂಡ ಕರೀತಾರೆ. ಯಾಕೆ ಜಂಬೂ ದ್ವೀಪ ಅಂತ ಕರೀತಾರೆ ಅಂತಂದರೆ ಇದು ನೇರಳೆ ಹಣ್ಣಿನ ಆಕಾರದಲ್ಲಿ, ನೇರಳೆ ಹಣ್ಣು ಗೊತ್ತಲ್ಲ ನಿಮಗೆ? ನೇರಳೆ ಹಣ್ಣಿನ ಆಕಾರ. ಈ ನೇರಳೆ ಹಣ್ಣಿನ ಆಕಾರ ಇರೋದ್ರಿಂದ ಇದನ್ನು ನಾವು ಜಂಬೂ ದ್ವೀಪ ಅಂತಲೂ ಕೂಡ ಕರಿತೀವಿ. ಮತ್ತೇನು ಕರಿತೀವಿ? ಇಂಡಿಯಾ ಅಂತಂದೂ ಕೂಡ ಕರಿತೀವಿ. ನೋಡ್ರಿ, ಭಾರತವನ್ನು ಭರತ ವರ್ಷ ಅಂತ ಕರಿತೀವಿ, ಭರತ ಖಂಡ ಅಂತ ಕರಿತೀವಿ, ಜಂಬೂ ದ್ವೀಪ ಅಂತ ಕರಿತೀವಿ, ಇಂಡಿಯಾ ಅಂತ ಕರಿತೀವಿ. ಎಲ್ಲಕ್ಕೂ ಒಂದೊಂದು ಬೇರೆ ರೀತಿಯ ಕಾರಣಗಳೆಲ್ಲವೂ ಇದಾವೆ. ಯಾಕಂದರೆ ಮುಂದೆ ಹೋಗ್ತಾ ನೋಡೋಣ. ಇದನ್ನು ಭರತ ಆಳ್ವಿಕೆ ಮಾಡಿದ ಅಂತ ಅಂದ್ಕೊಂಡು ಭರತ ವರ್ಷ ಅಂತ ಕರಿತೀವಿ. ಜಂಬೂ ದ್ವೀಪ ನೇರಳೆ ಹಣ್ಣಿನ ಥರ ಇತ್ತು. ಇಂಡಿಯಾ ಬ್ರಿಟಿಷರು ಕರೆದಿದ್ದು. ಇದಕ್ಕೆ ನಾವು ಇನ್ನೊಂದೇನು ಹೆಸರು ಕರಿತೀವಿ? ಹಿಂದೂಸ್ತಾನ್ ಅಂತ ಕೂಡ ಕರಿತೀವಿ. ಯಾಕೆ ಕರಿತೀವಿ ಹಿಂದೂಸ್ತಾನು? ಸಿಂಧ್ ನದಿ, ಅಂದರೆ ಸಿಂಧೂ ನದಿಯನ್ನು ಸಿಂಧು ಅಂತ ಕರಿತಾ ಹೋಗಿ ಅದು ಏನಾಯಿತು? ಹಿಂದೂ ಅಂತ ಅನ್ಸ್ಕೊಂಡ್ಬಿಡ್ತು. ಇದಕ್ಕೋಸ್ಕರ ಈ ರೀತಿಯ ಹೆಸರುಗಳೆಲ್ಲ ಭಾರತಕ್ಕೆ ಬರ್ತವೆ. ಓಕೆ, ಈಗ ನೋಡಿ, ಈಗ ನಾವು ಉತ್ತರ ಭಾಗವನ್ನು ಆರ್ಯವರ್ತ, ಅಂದರೆ ಈ ಭಾಗವನ್ನು ಏನು ಕರಿತೀವಿ? ಆರ್ಯವರ್ತ ಅಂತ ಕರಿತೀವಿ. ಈ ಕಡೆ ಇದನ್ನು ದಕ್ಷಿಣ ನಾಡು ಅಂತ ಕರಿತೀವಿ. ಇಲ್ಲಿ ಇತಿಹಾಸವನ್ನು ಓದಬೇಕಾದ್ರೆ ನಮಗೆ ಮತ್ತೆ ಸುದೀರ್ಘವಾಗಿ ಕಾಣಬೇಕಾದ್ರೆ ಈ ದಕ್ಷಿಣಕ್ಕಿರುವಂತಹ ನಾಡು ಯಾರು ಇರ್ತಾರಲ್ಲ, ಇವ್ರಿಗೆಲ್ಲರಿಗೂ ಏನಂತಾರೆ ಅಂದರೆ ದ್ರಾವಿಡರು ಅಂತ ಕರೀತಾರೆ. ಅಂದರೆ ಇತಿಹಾಸಕಾರರು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಭಾರತದಲ್ಲಿ ವಾಸಿಸುವಂತಹವರೇ ದ್ರಾವಿಡರು. ಇವರು ಏನು ಮಾಡ್ತಿದ್ರು ಅಂದರೆ ಆಗ್ನೇಯ ಏಷ್ಯಾದಿಂದ ಭಾರತಕ್ಕೆ ಎಂಟ್ರಿ ಕೊಟ್ಟವರು. ಇವರು ಭಾರತೀಯರಲ್ಲ, ಆದರೆ ಇವರು ಆ ಕಡೆಯಿಂದ ಪ್ರಾಣಿಗಳನ್ನು ಮೇಯಿಸ್ಕೊತ ಕೆಲಸದ ಹುಡುಕಾಟದಲ್ಲಿ ಅಥವಾ ಪ್ರದೇಶಗಳ ಹುಡುಕಾಟದಲ್ಲಿ ಅಥವಾ ನೆಲೆಸಲಿಕ್ಕೆ ಅಂತ ಅಂದ್ಕೊಂಡು ಆಗ್ನೇಯ ಏಷ್ಯಾದಿಂದ ಬಂದಂಥವ್ರು ಇವರೆಲ್ಲ. ಎಂಟ್ರಿ ಕೊಟ್ಟು ಭಾರತದಲ್ಲಿ ಬಂದಂತಹ ಆರ್ಯವರ್ತಕರು ಭಾರತವನ್ನು ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಆವಾಗ ಭಾರತದಲ್ಲಿರುವಂತಹ ಜನರನ್ನು ಈ ಕಡೆ ದ್ರಾವಿಡರು ಅಂತ ಕರೀತಾರೆ. ಯಾಕಂದರೆ ಇವರ ಪ್ರಭಾವ ಜಾಸ್ತಿ ಆಗೋದ್ರಿಂದ ಎಲ್ಲ ಜನರು ದಕ್ಷಿಣ ನಾಡಿಗೆ, ಅಂದರೆ ದ್ರಾವಿಡರಿಗೆ ಈ ಕಡೆ ನಾಡಿಗೆ ಸೇರ್ಕೊಂಡ್ಬಿಡ್ತಾರೆ. ಇವರಿಗೆ ದಕ್ಷಿಣದ ನಾಡು ಅಂತಲೂ ಕೂಡ ಕರೀತಾರೆ. ಇವರು ಅಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ದ್ರಾವಿಡರು. ಮತ್ತೊಂದು ಹೇಳೋದು
ಪ್ರಕಾರ ಭಾರತವನ್ನು ಯಾರು ಆಳ್ವಿಕೆ ಮಾಡ್ತಾರೆ ಅಂದರೆ ಮಹಾಭಾರತದ ಪ್ರಕಾರದಲ್ಲಿ ದುಷ್ಯಂತ ಮತ್ತು ಶಕುಂತಲೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾ ಅಥವಾ ಹಾಡು ಅಥವಾ ಯಾವುದೋ ಕತೆ ಕಾದಂಬರಿಗಳು ಓದು ಬರಹ ಶಾಲೆಯಲ್ಲಿ ಈ ಥರ ಎಲ್ಲ ಏನು ನೋಡಿರ್ತೀರಿ, ದುಷ್ಯಂತ ಶಕುಂತಲೆಯ ಕಥೆಯನ್ನು ಕೇಳಿರ್ತೀರಿ. ಆ ದುಷ್ಯಂತಲ ಮಗ ಯಾರಪ್ಪ? ಭರತ. ಈ ಭರತ ಇಡೀ ಭಾರತವನ್ನು ಗೆದ್ದು ಆಳ್ವಿಕೆಯನ್ನು ಮಾಡ್ತಾನೆ. ಅದಕ್ಕೆ ಅಂತ ಕರೀತಾರು ಭರತಖಂಡ. ಅವಾಗಲೇ ನೋಡಿದ್ವಲ್ಲ, ಭರತಖಂಡ ಅಂತ ಕರೀತಾರೆ, ಭರತ ವರ್ಷ ಅಂತ ಕರೀತಾರೆ. ಇದೆಲ್ಲವೂ ನಾವು ಮಹಾಭಾರತದ ಪೀಠಿಕೆಯಲ್ಲಿ ಅಥವಾ ಮಹಾಭಾರತದಲ್ಲಿ ಹೇಳುವಂಗೆ ಭಾರತದ ವಿಸ್ತೀರ್ಣ ಎಷ್ಟಿತ್ತು, ಭಾರತನ ಹೆಸರು ಹೆಂಗೆ ಬಂತು ಅಂತ ನೋಡ್ತೀವಿ. ಆಮೇಲೆ ಹಿಂದೂ ಮತ್ತು ಯಾರ ಪ್ರಕಾರ ಅಂತಂದ್ರೆ ಈ ಬೌದ್ಧರು, ಇವರ ಪ್ರಕಾರ ಇದೇನು ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಸರಿನಾ? ಈ ರೀತಿಯಾಗಿ ಇದು ಭಾರತ ತನ್ನ ಮತ್ತೊಂದು ಹೆಸರನ್ನು ಪಡೆದುಕೊಂಡಿತ್ತು. ಇದರ ಜೊತೆಗೆ ಇಂಡಿಯಾ, ಈಗ ನೋಡಿ ಇಂಡಿಯಾ ಅಂತ ಹೆಸರು ಹೆಂಗೆ ಬಂತು? ಇಂಡಿಯಾ ಅನ್ನೋದು ಗ್ರೀಕ್, ಯಾವುದು ಇಂಡೋಸ್ ಎಂಬ ಗ್ರೀಕ್ ಪದದಿಂದ, ಇಂಡೋಸ್ ಅನ್ನೋ ಗ್ರೀಕ್ ಪದದಿಂದ ಏನು ಬರುತ್ತೆ, ಸಿಂಧು ನದಿಗೆ ಈ ಹೆಸರಿನ ಮೂಲಕ ಕರೀತಿರ್ತಾರೆ. ಅವಾಗೇನು ಇಂಡೋಸ್ ಅಂತ ಗ್ರೀಕರು ಕರೆದಾಗ ಅದು ಇಂಡಿಯಾ ಅಂತ ಅನಿಸ್ಕೊಳ್ಳುತ್ತೆ. ಮತ್ತೊಂದು ಯಾರು ಹಿಂದೂಸ್ತಾನ್ ಬಗ್ಗೆ ಹೇಳಿದ್ದೇನೆ, ಇದು ಮಧ್ಯ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಗೆ ಬರುತ್ತೆ. ಆಮೇಲೆ ಪರ್ಷಿಯನ್ನರು ಏನಂತ ಕರೀತಾರೆ ಇದನ್ನು? ಪರ್ಷಿಯನ್ನರು ಇದನ್ನು ಸಿಂಧು ಅಂತ ಕರೀತಾರೆ. ಸಿಂಧು ಅಂತ ಕರೆದಾಗ ಸಿಂಧು ಹೋಗಿ ಅದು ಏನಾಗುತ್ತೆ, ಹಿಂದೂ ಅಂತ ಅನಿಸ್ಕೊಳ್ಳುತ್ತೆ. ಆವಾಗ ಕೂಡ ಭಾರತಕ್ಕೆ ಮತ್ತೆ ಹಿಂದೂಸ್ತಾನ್ ಅಂತ ಹೆಸರು ಕೂಡ ಬರುತ್ತೆ. ಇಷ್ಟು ಯಾವುದಪ್ಪ ಅಂತಂದರೆ ಭಾರತಕ್ಕೆ ಹೆಸರು ಮತ್ತು ಭಾರತದ ಪೌರಾಣಿಕ ಪ್ರಕಾರ ಎಷ್ಟು ವಿಸ್ತೀರ್ಣವನ್ನು ಹೊಂದಿತ್ತಂತ ನಾವು ತಿಳ್ಕೊಂಡಿವಿ. ಆದರೆ ಪ್ರಸ್ತುತವಾಗಿ ಭಾರತದ ಇತಿಹಾಸ ನೋಡೋದಾದರೆ, ಭಾರತ ಒಂದು ಉಪಖಂಡ. ಇದು ಒಂದು ಉಪಖಂಡ, ಭೂಮಿಯ ಉತ್ತರಾರ್ಧಗೋಳಾರ್ಧದಲ್ಲಿದೆ. ಅಂದರೆ ಭೂಮಿ ಈ ಥರ ಇದೆ ಅಂದರೆ ಭಾರತ ಉತ್ತರ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಭೂಮಿ ಈ ಥರ, ಇದು ಸಮಭಾಜಕ ವೃತ್ತ 0 ಡಿಗ್ರಿ. ಹೌದಾ? ಭಾರತ ಇಲ್ಲಿ ಬರುತ್ತೆ ಅಂದರೆ ಭಾರತ ಒಂದು ಉಪಖಂಡ, ಇದು ಭೂಮಿಯ ಉತ್ತರಾರ್ಧಗೋಳದಲ್ಲಿ ಬರುತ್ತೆ ಅಂತ. ಹೌದಾ? ಭಾರತವು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆ ಕಿರಿದಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಮ್ಯಾಪ್, ಈ ಕಡೆ ಅಗಲ ಐತಿ, ಈ ಕಡೆ ಬರ್ತಾ ಚಿಕ್ಕದಾಗೈತಿ. ಇದನ್ನು ನಾವು ಯಾವ ಥರ ನೋಡ್ತೀವಿ ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಾವು ಭಾರತವನ್ನು ಈ ಭೂಮಿಯಲ್ಲಿ ಎಲ್ಲಿ ಬರುತ್ತೆ ಅಂತ ಗುರುತಿಸ್ಕೋಬೇಕಾಗತ್ತೆ. ಭಾರತವು ಅಂದರೆ ಅಕ್ಷಾಂಶ ಪ್ರಕಾರ, ಯಾವ್ದು ಪ್ರಕಾರ? ಅಕ್ಷಾಂಶ ಪ್ರಕಾರ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಲ್ಲಿಗೆ ಬರುತ್ತೆ? 37.6 ಡಿಗ್ರಿ. 37.6 ಡಿಗ್ರಿ ಇದು ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಇದು ಉತ್ತರ. ಇಷ್ಟು ಇದು ಭಾರತ ತನ್ನ ವಿಸ್ತೀರ್ಣ. ಅಂದರೆ ಇಲ್ಲಿ ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಚೂರು ಗೊತ್ತಿದ್ದರೆ ಎಲ್ಲವೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಹೌದಾ? ಈ ಥರ ಇದ್ದಾಗ ಭಾರತ ಇಷ್ಟು ಬರುತ್ತೆ. ಮತ್ತು ಉತ್ತರ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುತ್ತದೆ. ಉತ್ತರ ಅಕ್ಷಾಂಶದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಬರುತ್ತೆ? ಇದು
ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಇಲ್ಲಿ ಹಾದು ಹೋಗುತ್ತಿದ್ದು ಎಲ್ಲಿಗೆ, ಈಗ ಹೊಡೆದೇ ಬಿಡೋಣ, ಇಲ್ಲಿಗೆ ಏನು ಹಾದು ಹೋಗುತ್ತಾ ಕರ್ಕಾಟಕ ಸಂಕ್ರಾಂತಿ, ಇಲ್ಲಿ ಬರೆಯೋಣ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿ ಹಾದು ಹೋಗುತ್ತಾನೆ. ಇದ್ರ ಮೂಲಕ ನಾವು ಭಾರತ ಭೂಮಿಯಲ್ಲಿ ಎಲ್ಲಿ ಐತಪ್ಪ ಅಂತ ಅಂದ್ಕೊಂಡು ಕೂಡ ನಾವು ನೋಡಬಹುದಾಗುತ್ತೆ. ಹೌದಾ? ಇನ್ನು ರೇಖಾಂಶದ ಮೂಲಕ ನೋಡೋದಾದರೆ, ನಾವು ಭಾರತವನ್ನು 68.7 ಪೂರ್ವ ರೇಖಾಂಶ 68.7 ಡಿಗ್ರಿ ಪೂರ್ವ ರೇಖಾಂಶ ಇದೆ. ಇದು ಪೂರ್ವ ರೇಖಾಂಶದಿಂದ ಎಲ್ಲಿಗೆ ಬರುತ್ತೆ 97.25 ಡಿಗ್ರಿ ಪೂರ್ವ ರೇಖಾಂಶ. ಇದು ಕೂಡ ಭಾರತ, ಇವು ರೇಖಾಂಶಗಳು ಉದ್ದಕ್ಕಿರುತ್ತವಲ್ಲ, ಇದು ರೇಖಾಂಶಗಳು, ಇದು ಅಕ್ಷಾಂಶಗಳು. 68ರಿಂದ 97 ಅಂದರೆ ಭಾರತ ಇಷ್ಟೈತಪ್ಪ ಅಂತಂದ್ರೆ ಅಷ್ಟು ರೇಖಾಂಶಗಳನ್ನು ಅದು ಒಳಗೊಂಡಿದೆ ಅಂತ. ಓಕೆ, ಗೊತ್ತಾಯ್ತಲ್ಲ? ಆಮೇಲೆ ಇಲ್ಲಿ 82ವರೆ ಪೂರ್ವ ರೇಖಾಂಶ ಅಂದರೆ ಭಾರತದ ಸಮಯವನ್ನು ನಿರ್ಧರಿಸಲಿಕ್ಕೆ 82 ಪೂರ್ವ ರೇಖಾಂಶ. 82 ಪೂರ್ವ ರೇಖಾಂಶ ಅಂದರೆ ಎಲ್ಲಿ ಬರುತ್ತೆ? ಈ ಥರ ಬರುತ್ತೆ 82 ಪೂರ್ವ ರೇಖಾಂಶ. ಹೌದಾ? ಅಲಹಾಬಾದ್ ಅನ್ನೋ ಪಟ್ಟಣದ ಮೇಲೆ ಹಾದು ಹೋಗಿರುವಂತಹ ಈ ರೇಖಾಂಶವನ್ನು ಭಾರತದ ಸಮಯ ಪೂರ್ವ ರೇಖಾಂಶ ಅಂತ ಗುರುತಿಸ್ಕೋತೀವಿ. ಇದನ್ನು ಸಮಯವನ್ನು ಲೆಕ್ಕ ಹಾಕಲಿಕ್ಕೆ ಗುರುತಿಸ್ಕೊಳ್ತೀವಿ. ಆದರೆ ಈ ಸಮಯವನ್ನು ನಾವು ಗ್ರೀನ್ವಿಚ್ ರೇಖೆಗಿಂತ 5 ಗಂಟೆ 30 ನಿಮಿಷ ಏನೈತಿದು 5 ಗಂಟೆ 30 ನಿಮಿಷ ಮುಂದೆ ಇರುತ್ತದೆ. ಯಾವುದು ಇದು? ಅಂದರೆ ಗ್ರೀನ್ವಿಚ್ ಅಂದರೆ 0 ಡಿಗ್ರಿ ಇರುತ್ತಲ್ಲ, ಆ ಗ್ರೀನ್ವಿಚ್ ನಮ್ಮದು ಎಷ್ಟಿದೆ? ಇದು 82. ಜೀರೋದಲ್ಲಿ ಟೈಮು ವರ್ಲ್ಡ್ದಲ್ಲಿ ಇರುವಂಥದ್ದು. ಆದರೆ ಇದಕ್ಕಿಂತ ನಮ್ಮದು ಏನಾಗಿದೆ? 5 ಗಂಟೆ 30 ನಿಮಿಷ ಮುಂದೆ ಇದೆ. ಇದಾದ ನಂತರ ಗೊತ್ತಾಯ್ತಲ್ಲ ಎಷ್ಟೇ? ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ತೀರಿ. ಈಗ ನೋಡಿ, ಈಗ ಭಾರತದ ವಿಸ್ತೀರ್ಣ ಎಷ್ಟಿದೆ? ಭಾರತದ ವಿಸ್ತೀರ್ಣ ಅವಾಗ ರಾಮಾಯಣ, ಮಹಾಭಾರತ, ಕಾವ್ಯಗಳು, ಪುರಾಣಗಳು, ರಾಜ ಮಹಾರಾಜ, ಶಕುಂತಲೆ, ಭರತ, ಈ ರೀತಿಯಾಗಿ ನಾವು ಭಾರತವನ್ನು ಯಾವ ಕಡೆ ದಿಕ್ಕಿನಲ್ಲಿ ಬರುತ್ತೆ ಅಂತ ನೋಡಿದ್ವಿ. ಆದರೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? 32,87,263 ಚದರ್ ಕಿಲೋಮೀಟರ್. ಇದು ಭಾರತದ ಒಟ್ಟು ವಿಸ್ತೀರ್ಣ. ಹೌದಾ? ಅಂದರೆ ವಿಸ್ತೀರ್ಣ ಅಂದರೆ ಏನು? ಈ ಥರ ಭಾರತವನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದ್ಕೊಂಡು ಗುರುತಿಸ್ಕೊಳ್ಳೋದು. ಎಷ್ಟು? 32,87,263 ಚದರ್ ಕಿಲೋಮೀಟರ್. ಸರಿ. ಈಗ ಭಾರತ ದಕ್ಷಿಣದಿಂದ ಉತ್ತರಕ್ಕೆ ಎಷ್ಟು ಕಿಲೋಮೀಟರ್ ಇದೆ? ಅಂದರೆ ಈ ಥರ ಉದ್ದಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಭಾರತ ದಕ್ಷಿಣದಿಂದ ಉತ್ತರಕ್ಕೆ ಎಷ್ಟಿದೆ? 3,214 ಕಿಲೋಮೀಟರ್. 14 ಕಿಲೋಮೀಟರ್ ಉದ್ದವಿದೆ. ಮತ್ತು ಈ ಥರ ಪೂರ್ವದಿಂದ ಪಶ್ಚಿಮದ ಕಡೆಗೆ ಎಷ್ಟಿದೆ? 2,933 ಕಿಲೋಮೀಟರ್. ಅಂದರೆ ಭಾರತ ಇಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಅಂತ ಗೊತ್ತಾಯ್ತಲ್ಲ? ಭಾರತ ಟೋಟಲಾಗಿ 32,87,265 ಚದರ್ ಕಿಲೋಮೀಟರನ್ನು ಹೊಂದಿದೆ. ಮತ್ತು ಇದು ಉತ್ತರದಿಂದ ದಕ್ಷಿಣಕ್ಕೆ, ಇದು ಪೂರ್ವದಿಂದ ಪಶ್ಚಿಮಕ್ಕೆ, ಇದು ಒಟ್ಟು ಇಷ್ಟು ವಿಸ್ತೀರ್ಣವನ್ನು ಭಾರತ ಹೊಂದಿದೆ.
ಗೊತ್ತಾಯ್ತಾ? ಇನ್ನೊಂದು ಗೊತ್ತಿರಲಿ, ಭಾರತ ಜಗತ್ತಿನ ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನ ಹೊಂದಿದೆ. ಇಡೀ ಜಗತ್ತಿನಲ್ಲಿ ಭಾರತ 7ನೇ ಸ್ಥಾನವನ್ನು, ಅಂದರೆ ದೊಡ್ಡ ಪ್ರದೇಶವನ್ನು ಹೊಂದಿದೆ ಅಂತ. ಗೊತ್ತಾಯ್ತಾ? ಇನ್ನು ಇದರ ಜೊತೆಗೆ ನೋಡಿ, ಭಾರತದ ನಾವು ಉತ್ತರದ ತುದಿಯನ್ನು ಇಂದಿರಾ ಕೋಲ್ ಏನಂತ ಕರಿತೀವಿ? ಇಂದಿರಾ ಕೋಲ್ ಅಂತ ಕರಿತೀವಿ. ಯಾವುದು? ಉತ್ತರದ ತುದಿಯನ್ನು. ಇನ್ನು ದಕ್ಷಿಣದ ತುದಿಯನ್ನು ಏನಂತ ಕರಿತೀವಿ? ದಕ್ಷಿಣ ತುದಿಯನ್ನೇ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಬಟ್ ನಾವೆಲ್ಲರೂ ಇಲ್ಲಿ ಗುರುತಿಸ್ಕೊಳ್ಬಾರ್ದು. ಅದನ್ನು ನಾವು ಈ ಕಡೆ ಅಂಡಮಾನ್ ನಿಕೋಬಾರ್ ಅಂತ ದ್ವೀಪಗಳು ಬರ್ತಾವಲ್ಲ, ಆ ದ್ವೀಪ ಕೂಡ ಭಾರತ ಸೇರುತ್ತೆ. ಅದನ್ನು ಅಂಡಮಾನ್ ನಿಕೋಬಾರದಲ್ಲಿ ನಾವು ಎಂತ ಕರಿತೀವಿ? ಇಂದಿರಾ ಪಾಯಿಂಟ್. ಅದು ಇಂದಿರಾ ಕೋಲ್, ಅಂದರೆ ಒಂದು ಕೋಲ್ ಅಂದರೆ ಬಡಿಗೆ ಅನ್ಕೋರಿ. ಆ ಇಂದಿರಾ ಕೋಲ್, ಇದು ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಅಂತ ಗುರುತಿಸ್ಕೋತೀವಿ. ಅದನ್ನು ನಾವು ಇಲ್ಲಿ ಗುರುತಿಸ್ಕೊಳ್ಬಾರ್ದು, ನಾವು ಈ ಕಡೆ ಗುರುತಿಸ್ಕೋಬೇಕು. ಯಾಕಂದರೆ ಇವು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬರ್ತಾವಲ್ಲ ಆ ಕಡೆ. ಇನ್ನು ಪೂರ್ವದ ನೋಡೋಣ. ಹೌದಾ? ನಾವು ಪೂರ್ವದ ಕಡೆ ನೋಡಬೇಕಾದ್ರೆ ಭಾರತದಲ್ಲಿ ಎಲ್ಲಿ ಬರುತ್ತೆ? ಅರುಣಾಚಲ ಪ್ರದೇಶ ಯಾವುದು? ಇದು ಲೋಹಿತ್ ಜಿಲ್ಲೆ ಅಂತ. ಎಲ್ಲಿ ಬರುತ್ತೆ? ಇಲ್ಲಿ ಈ ಕಡೆ, ಅಂದರೆ ಈ ಸ್ವಲ್ಪ ಕಾಣಿಸೋದಿಲ್ಲ. ಲೋಹಿತ್, ಇದು ಭಾರತದ ಈ ಕಡೆ ತುದಿಗೆ ಅನ್ಕೋರಿ. ಲೋಹಿತ್ ಜಿಲ್ಲೆಯ ಎಲ್ಲಿ ಬರುತ್ತೆ ಕಂಡದು? ಕಿವಿತು. ಲೋಹಿತ್ ಜಿಲ್ಲೆಯ ಕಿವಿತು ಅನ್ನೋ ಪ್ಲೇಸಲ್ಲಿ ಲಾಸ್ಟ್ ಪಾಯಿಂಟ್ ಕಂಡು ಬರುತ್ತೆ. ಇನ್ನು ಪೂರ್ವ ಆದ ನಂತರ ಈ ಕಡೆನೂ, ಪೂರ್ವ ಆದಮೇಲೆ ಪಶ್ಚಿಮದ ತುದಿ ಸರ್ ಕ್ರಿಕ್. ಯಾವುದು? ಈ ಕಡೆ ಮೇಲ್ಗಡೆ ಬರುತ್ತೆ, ಅದು ಸರ್ ಕ್ರಿಕ್ ಅನ್ನೋ ಒಂದು ಪ್ಲೇಸ್ ಬರುತ್ತೆ. ಇದು ಎಲ್ಲಿ ಬರುತ್ತೆ? ಸರ್ ಕ್ರಿಕ್ ಅನ್ನೋದು ಗುಜರಾತ್. ಇದು ಗುಜರಾತ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಗುಜರಾತ್, ಇಲ್ಲಿ ಕಚ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಸರ್ ಕ್ರಿಕ್ ಅನ್ನೋ ಒಂದು ಪ್ಲೇಸ್. ಈ ಕಡೆ ತುದಿ ಅಂದರೆ ಪೂರ್ವದ ತುದಿ ಯಾವುದು? ಲೋಹಿತ್ ಕಿವಿತು, ಅಂದರೆ ಲೋಹಿತ್ ಜಿಲ್ಲೆ ಕಿವಿತು. ಪಶ್ಚಿಮದ ಗುಜರಾತ್ನ ಸರ್ ಕ್ರಿಕ್, ಇದು ಕಚ್ ಜಿಲ್ಲೆಯಲ್ಲಿ. ಆಮೇಲೆ ಉತ್ತರ ಕಡೆ ಇಂದಿರಾ ಕೋಲ್, ಇದು ಜಮ್ಮು ಕಾಶ್ಮೀರ ಬರುತ್ತೆ. ಈ ಕಡೆ ಇಲ್ಲಿ ಬರೋದಿಲ್ಲ, ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಬರುತ್ತೆ. ಇದು ಯಾವುದು? ಇಂದಿರಾ ಪಾಯಿಂಟ್. ಇದು ಇಂದಿರಾ ಕೋಲ್, ಇದು ಇಂದಿರಾ ಪಾಯಿಂಟ್, ಇದು ಕಿವಿತು, ಇದು ಸರ್ ಕ್ರಿಕ್. ಇಷ್ಟು ಗೊತ್ತಿರಲಿ. ಗೊತ್ತಾಯ್ತಾ? ಈಗ ಅದಾದ ನಂತರ ಏನು ಮಾಡಬೇಕೀಗ? ಮುಂದಿನ ಕ್ಲಾಸಿಗೆ ಮುಂದಿನ ಹಂತವನ್ನು ತಿಳ್ಕೊಳ್ಳೋಣ. ಯಾಕಂದರೆ ಈಗ ಭಾರತದ ಒಂದು ಪಕ್ಷಿ ನೋಟ, ಒಂದು ಭಾರತ ಯಾವ ಥರ ಇತ್ತಪ್ಪ ಅನ್ನೋದನ್ನು ನಾವು ಕೂಡ ತಿಳ್ಕೊಬೇಕಾಗುತ್ತೆ. ಇಡೀ ವರ್ಲ್ಡ್ ಮ್ಯಾಪಲ್ಲಿ ಭಾರತ ಎಲ್ಲಿ ಬರುತ್ತೆ? ಅಕ್ಷಾಂಶ, ರೇಖಾಂಶ, ಪುರಾಣಗಳು, ಹೆಸರುಗಳು ಎಲ್ಲವೂ ವಿಭಿನ್ನವಾಗಿರ್ತವೆ. ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ ಒಂಚೂರು. ಯಾಕಂದರೆ ಈ ಸಿಚುವೇಶನ್ಗೆ ತಕ್ಕಂಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಗೊತ್ತಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಜಗತ್ತಿನ ಅದ್ಭುತಗಳು ಏನೇನಪ್ಪ, ಯಾವ್ಯಾವ ಥರ ಇತ್ತು ಅನ್ನೋದನ್ನು ಒಂಚೂರು ತೋರಿಸ್ಬಿಡ್ತೀನಿ. ಸುಮ್ಮನೆ ನೋಡ್ಕೊಂಬಿಡಿ, ಗೊತ್ತಿರಲಿ ಅಂತ. ಯಾಕಂದರೆ ಸಿಚುವೇಶನ್ ಮೇಲೆ ಬಂದಿದೆಯಲ್ಲ, ಅದಕ್ಕೋಸ್ಕರ. ಇದು ಪ್ರಪಂಚ ತುಂಬಾ ಚೆನ್ನಾಗಿದೆ. ಈ ಪ್ರಪಂಚವನ್ನು ನೋಡಬೇಕಾದ್ರೆ ಇಷ್ಟು ಅದ್ಭುತಗಳು. ಭಾರತ ನೋಡಿ ಎಲ್ಲಿ ಬರುತ್ತೆ? ಇದು ಸುಮ್ಮನೆ ಬರೆದಿರೋದು ಒಂಚೂರು. ಓಕೆ, ಈ ಥರ ಇರೋದು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಪರಿಚಯವನ್ನು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.